8th Maths, Chapter 2, Linear Equations in One Variable. ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸಸೈಸ್ 2.1 ಅದನ್ನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ವಿ. ಇವಾಗ ಎಕ್ಸಸೈಸ್ 2.2 ಫೈಂಡ್ ದ ಸೊಲ್ಯೂಷನ್. ನೋಡಿ ಏನಿದೆ, x/2 - 1/5 = x/3 + 1/4. ಇಲ್ಲೂ ಕೂಡ ಲೈಕ್ ಟರ್ಮ್ಸನ್ನು ಒಂದು ಕಡೆಗೆ ಮಾಡ್ಕೊಳ್ಳೋಣ. x/2 ಈ x/3 ಟ್ರಾನ್ಸ್ಪೋಸ್ ಆಗಿ -x/3 ಆಗುತ್ತೆ. 1/4 ಅಲ್ಲೇ ಇರಲಿ, -1/5 ಟ್ರಾನ್ಸ್ಪೋಸ್ ಮಾಡಿದಾಗ +1/5 ಆಗುತ್ತೆ. ಇವಾಗ ಎಲ್ ಸಿ ಎಮ್ ತೊಗೊಳ್ಳೋಣ. 2 ಮತ್ತು 3 ಪ್ರೈಮ್ ನಂಬರ್ಸ್, ಸೊ 3 2s are 6. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3x - 2x. ಇಲ್ಲಿನೂ 4ದು 5ದು ಎಲ್ ಸಿ ಎಮ್ ತೊಗೋಬೇಕು. 4 1s are 4, 4 2s are 8, 4 3s are 12, 16, 20, 10, 15, 20. So LCM is 20. Cross multiplication same, 5 plus 4. Now 3x minus 2x, x/6 equals to 5 plus 4, 9/20. So x equals to divided by 5 ಟ್ರಾನ್ಸ್ಪೋಸ್ ಮಾಡಬೇಕು. 9/20 ಡಿವೈಡೆಡ್ ಬೈ 6 ಇದ್ದಿದ್ದು ಮಲ್ಟಿಪ್ಲೈ ಬೈ 6 ಆಗುತ್ತೆ. ಆದಾಗ 2 3s 2 10s, ಈಗೇನು ಮಾಡೋಕ್ಕೆ ಬರಲ್ಲ. 9 3s 27 ಡಿವೈಡೆಡ್ ಬೈ 10. ಹಾಗಾದರೆ x ಈಕ್ವಲ್ಸ್ ಟು 27/10 ಬರುತ್ತೆ ಆನ್ಸರ್. n/2 - 3n/4 ಪ್ಲಸ್ 5n/6 = 21 ಇದೆ. ಇವಾಗ ಏನು ಮಾಡಬೇಕು, ಎಲ್ ಸಿ ಎಮ್ ತೊಗೋಬೇಕು. 2 4 6 2 4 6, 2 1s are 2, 2 2s are 2 3s, 2 1s are 2 1s are 3, ಹಾಗೆ 3 1s are 3 1s are 3 1s, 2 2s are 4, 4 3s are 12 ಆಗುತ್ತೆ. 2 ಟೇಬಲಲ್ಲಿ 12 ಯಾವಾಗ ಬರುತ್ತೆ, 2 6, ಇಲ್ಲಿನೂ 6. ಹಾಗೆ 4ಅಲ್ಲಿ 4 ಟೇಬಲಲ್ಲಿ 4 3s, ಇಲ್ಲೇನೋ 3s, 6 2s 2s. ಇವಾಗ 6n minus 3 3s 9n plus 5 2s 10n equals to 21. ಇವಾಗ ನೋಡಿ 6n plus 10n 16n minus 9n 7n/12 equals to 21. ಇವಾಗ 7n ಇಲ್ಲೇ ಇಟ್ಕೊಂಡು 12ಅನ್ನು ಟ್ರಾನ್ಸ್ಪೋಸ್ ಮಾಡೋಣ. ಡಿವೈಡೆಡ್ ಬೈ 12 ಹೋಗಿ ಮಲ್ಟಿಪ್ಲೈ ಬೈ 12 ಆಗುತ್ತೆ. ಇನ್ನು ಇಲ್ಲಿ 7 ಬೇಡ, 7 ಟ್ರಾನ್ಸ್ಪೋಸ್ ಮಾಡೋಣ. n ಈಕ್ವಲ್ಸ್ ಟು 21 × 12 ಇಂಟು 7 ಹೋಗಿ ಡಿವೈಡೆಡ್ ಬೈ 7 ಆಗುತ್ತೆ. 7 1s 7 3s, n ಈಕ್ವಲ್ಸ್ ಟು 12 3s 36. ಹಾಗಾದರೆ n ಎಷ್ಟು ಬಂತು ವ್ಯಾಲ್ಯೂ, 36 ಬರುತ್ತೆ. ಇದನ್ನು ಒಂದು ಟರ್ಮ್ ಮಾಡಿಕೊಂಡು ಇದು ಒಂದು ಟರ್ಮ್ ಅಂತ ತೊಗೊಂಡಾಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಎಲ್ ಸಿ ಎಮ್ ಏನಾಯಿತು, 3 ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 3x + 7 - 8x ಹಾಗೆ ಇರುತ್ತೆ. ಇಲ್ಲೂ ಹಾಗೆ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ, 6 ಎಲ್ ಸಿ ಎಮ್ ಆಗುತ್ತೆ. ಹೇಗೆ, 2 ಟೇಬಲಲ್ಲಿ 6 ಬರ್ತಾ ಇದೆ ಅಂದಮೇಲೆ 6 ಎಲ್ ಸಿ ಎಮ್ ಆಗುತ್ತೆ. ಆವಾಗ 6 1s 6 1s, 2 3s 2 3s, 6 1s 2 3s 6 ಸೇಮ್ ಆಯಿತು. ಆವಾಗ ಇಲ್ಲಿ 17 - 15x ಆಯಿತು. ಇದನ್ನು ಸಾಲ್ವ್ ಮಾಡಿ. 3x + 21 - 8x/3, 17 - 15x ಇಷ್ಟಾಯಿತು. ಇದನ್ನು ಸಾಲ್ವ್ ಮಾಡಿಕೊಂಡಾಗ 8xಲ್ಲಿ 3x ಹೋದರೆ 21 - 5x/3 ಈಕ್ವಲ್ಸ್ ಟು 17 - 15x ಡಿವೈಡೆಡ್ ಬೈ 6. ಈ ರೀತಿ ಇದ್ದಾಗ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಹೇಗೆ, 6 × 21 - 5x, 3 × 17 - 15x. ಇಲ್ಲಿ ಮಲ್ಟಿಪ್ಲೈ ಮಾಡಿ. 6 1s 6, 6 2s 12 minus 30x, 17 3s 51 minus
15 3s 45x. ಇವಾಗ ಲೈಕ್ ಟರ್ಮ್ಸನ್ನು ಒಂದು ಕಡೆಗೆ ಮಾಡ್ಕೊಳ್ಳಿ. ಮೈನಸ್ 45x ಇಲ್ಲಿ ತೊಗೊಂಬರೋಣ, ಪ್ಲಸ್ 45x ಆಗುತ್ತೆ, ಮೈನಸ್ 30x ಇಲ್ಲೇ ಇರಲಿ. ಈಗ ಪ್ಲಸ್ 126 ಆ ಕಡೆ ಕಳ್ಸೋಣ. 51 ಮೈನಸ್ 126 ಆಯಿತು. 45ಅಲ್ಲಿ 30 ಕಳೆದ್ರೆ 15x. ಈಗ 126ಅಲ್ಲಿ 51 ಕಳೀರಿ. 6ಅಲ್ಲಿ 1 ಹೋದರೆ 5, 12ಅಲ್ಲಿ 5 ಹೋದರೆ 7, 75 ಮೈನಸ್ 75 ಉಳೀತು. ಈಗ ಎಕ್ಸ್ ಮಾತ್ರ ಬೇಕು. ಮಲ್ಟಿಪ್ಲೈ ಬೈ 15 ಟ್ರಾನ್ಸ್ಪೋಸ್ ಮಾಡೋಣ. ಡಿವೈಡೆಡ್ ಬೈ 15 ಆಗುತ್ತೆ. 15 1s 15 5s ಎಕ್ಸ್ ಈಕ್ವಲ್ಸ್ ಟು -5 ಆನ್ಸರ್. ನೆಕ್ಸ್ಟ್ ಕ್ವಶನ್ನು ಎಕ್ಸ್ ಮೈನಸ್ 5/3 ಈಕ್ವಲ್ಸ್ ಟು ಎಕ್ಸ್ ಮೈನಸ್ 3/5. ಈ ರೀತಿ ಇದ್ರಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 5 ಇಂಟು ಬ್ರಕೆಟ್ ಎಕ್ಸ್ ಮೈನಸ್ 5 ಈಕ್ವಲ್ಸ್ ಟು 3 ಇಂಟು ಬ್ರಕೆಟ್ ಎಕ್ಸ್ ಮೈನಸ್ 3. 5x ಮೈನಸ್ 5 5s 25, 3x ಮೈನಸ್ 3 3s 9. ಲೈಕ್ ಟರ್ಮ್ಸನ್ನು ತೊಗೊಂಬನ್ನಿ. 5x ಮೈನಸ್ 3x ಮೈನಸ್ 9 ಪ್ಲಸ್ 25. ಇಲ್ಲಿ 2x ಈಕ್ವಲ್ಸ್ ಟು 25ಅಲ್ಲಿ 9 ಹೋದರೆ ಫಸ್ಟು 5 ಹೋಯಿತು, ಆಮೇಲೆ 20ಅಲ್ಲಿ 4 ಹೋದರೆ 16. ದೊಡ್ಡ ಸಂಖ್ಯೆ ಎಂದೇ ಇರೋದು ಪ್ಲಸ್. ಎಕ್ಸ್ ಈಕ್ವಲ್ಸ್ ಟು 16 ಡಿವೈಡೆಡ್ ಬೈ 2. ಆವಾಗ 2 1s 2 8s ಎಕ್ಸ್ ಈಕ್ವಲ್ಸ್ ಟು 8. ನೋಡಿ ಎಷ್ಟು ಈಸಿ ಇದೆ. ಫಿಫ್ತ್ ಕ್ವಶನ್ 3t ಮೈನಸ್ 2/4 ಮೈನಸ್ 2t ಪ್ಲಸ್ 3/3 ಈಕ್ವಲ್ಸ್ ಟು 2/3 ಮೈನಸ್ ಟಿ. ಈ ಮೈನಸ್ ಟಿಯನ್ನು ಟ್ರಾನ್ಸ್ಪೋಸ್ ಮಾಡ್ಕೊಂಬಿಡೋಣ. 3t ಮೈನಸ್ 2/4 ಮೈನಸ್ 2t ಪ್ಲಸ್ 3/3 ಪ್ಲಸ್ ಟಿ ಈಕ್ವಲ್ಸ್ ಟು 2/3 ಹಾಗೆ ಇರಲಿ. ಡಿನಾಮಿನೇಟ್ರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಎಲ್ ಸಿ ಎಮ್ 4 3 1 12 ಆಯಿತು. 4 3s ಹಾಗೆ 3 4s 1 12s. ಈಗ 3 ಇಂಟು ಬ್ರಕೆಟ್ 3t ಮೈನಸ್ 2 ಮೈನಸ್ 4 ಇಂಟು ಬ್ರಕೆಟ್ 2t ಪ್ಲಸ್ 3 ಪ್ಲಸ್ 12t ಈಕ್ವಲ್ಸ್ ಟು 2/3. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 3s 9t ಮೈನಸ್ 3 2 6 ಮೈನಸ್ 4 2 8t ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 ಪ್ಲಸ್ 12t ಡಿವೈಡೆಡ್ ಬೈ 12 ಈಕ್ವಲ್ಸ್ ಟು 2/3. ಇವಾಗ ಟಿಗಳು ನೋಡಿ ಏನೇನಿದೆ. 9tಯಲ್ಲಿ 8t ಹೋಯಿತು, 1t ಉಳೀತು. 1tಗೆ 12tಯನ್ನು ಸೇರಿಸಿದ್ರೆ 13t. ಆಮೇಲೆ ಇಲ್ಲಿ 12 ಪ್ಲಸ್ 6 ಮೈನಸ್ 18 ಆಯಿತು. ಈ ಡಿವೈಡೆಡ್ ಬೈ 12 ಟ್ರಾನ್ಸ್ಪೋಸ್ ಮಾಡ್ಕೊಂಡು ಬಿಡೋಣ. ಅದು ಇಂಟು 12 ಆಗುತ್ತೆ. ಇವಾಗ 13t ಮೈನಸ್ 18 3 1 3 4 4 2 8 ಉಳೀತು. ಈಗ 13t ಈಕ್ವಲ್ಸ್ ಟು ಮೈನಸ್ 18 ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಪ್ಲಸ್ 18 ಆಗುತ್ತೆ. ಆವಾಗ 26 ಆಗುತ್ತೆ. ಇವಾಗ ಟಿ ಮಾತ್ರ ಟ್ರಾನ್ಸ್ಪೋಸ್ 13 ಟ್ರಾನ್ಸ್ಪೋಸ್ ಮಾಡಿಕೊಂಡ್ರೆ ಡಿವೈಡೆಡ್ ಬೈ 13 13 1 13 2 ಟಿ ಈಕ್ವಲ್ಸ್ ಟು 2 ಫೈನಲ್ ಆನ್ಸರ್. ಇನ್ನೂ 5 ಸಮ್ಸ್ ಬರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ.